ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಪೀನಟ್ ಬಟರ್ ಚಾಕ್ಲೇಟ್ ರೆಸಿಪಿ. ನಾನಿವತ್ತು ನಮ್ಮ ಮನೆಯಲ್ಲಿ ಒಬ್ಬರು ದೊಡ್ಡವರಿದ್ದಾರೆ, ಸೊ ಅವ್ರಿಗೋಸ್ಕರ ಈ ಚಾಕ್ಲೇಟ್ನ ಮಾಡ್ತಾಯಿದ್ದೀನಿ. ಯಾರು ಮನೆಯಲ್ಲಿ ಚಾಕ್ಲೇಟ್ ಕೊಡೋಕ್ಕೆ ಇಷ್ಟಪಡಲ್ಲ ಮಕ್ಕಳಿಗೆ, ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ. ನಾವಂತೂ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟರೆ ಸ್ವೀಟ್ಸ್ ಕೊಡಬಾರ್ದು ಚಿಕ್ಕ ವಯಸ್ಸಲ್ಲಿ ಅಂತ ಇದು ಮಾಡ್ತೀವಿ. ಸೊ ಅದಕ್ಕೆ ಅವ್ರ ಕ್ರೇವಿಂಗ್ಸ್ಗೋಸ್ಕರ ನಾನು ಇದರಲ್ಲಿ ಚಾಕ್ಲೇಟ್ನ ಮಾಡಿ ಜಾಸ್ತಿ ಕೊಡಲ್ಲ, ಸ್ವಲ್ಪ ಕೊಡ್ತೀನಿ. ನಾನು ಎಕ್ಸ್ಟ್ರಾ ತಿಂತೀನಿ. ಮೊದಲಿಗೆ ನೀರನ್ನ ಬಾಯ್ಲ್ ಮಾಡೋಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಟರ್ ಹಾಕಿ ಮತ್ತು 70% ಡಾರ್ಕ್ ಚಾಕ್ಲೇಟ್ನ ಯೂಸ್ ಮಾಡ್ತಾಯಿದ್ದೀನಿ. ಯೂಸ್ ಮಾಡಿ ಚೆನ್ನಾಗಿ ನೀರಲ್ಲಿ ಅದನ್ನು ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ಮೆಲ್ಟ್ ಮಾಡಿಕೊಂಡೆ. ಫಸ್ಟ್ಲಿ ಮೆಲ್ಟ್ ಮಾಡಿಕೊಂಡು ಆಮೇಲೆ ಒಂದು ಮೋಲ್ಡ್ ತೊಗೊಂಡು ಅದಕ್ಕೆ ಚೆನ್ನಾಗಿ ಬಟರ್ನ ಅಪ್ಲೈ ಮಾಡಿ ಅದರಲ್ಲಿ ಚಾಕ್ಲೇಟ್ ಏನು ಮೆಲ್ಟ್ ಮಾಡ್ಕೊಂಡಿದ್ದೆ ಫಸ್ಟ್ ಸ್ಟಾರ್ಟಿಂಗ್ನ ಇಲ್ಲಿ ಹಾಕಿದೆ. ಅದು ನೆಕ್ಸ್ಟ್ ಪೀನಟ್ ಬಟರ್ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕಿದ್ದೀನಿ. ಪೀನಟ್ ಬಟರ್ ನಾನು ಮನೆಯಲ್ಲೇ ಮಾಡಿರೋದು. ನಿಮಗೇನಾದರೂ ರೆಸಿಪಿ ಬೇಕು ಅಂತ ಹೇಳಿದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ಪೀನಟ್ ಬಟರ್ನ ಚೆನ್ನಾಗಿ ಅಪ್ಲೈ ಮಾಡಿ ಅದಾದಮೇಲೆ ಅದ್ರ ಮೇಲೆ ನಾನು ಏನು ಮೆಲ್ಟ್ ಮಾಡ್ಕೊಂಡಿದ್ದೆ ಡಾರ್ಕ್ ಚಾಕ್ಲೇಟ್ನ ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಮಾಡಾದಮೇಲೆ ಫ್ರಿಜ್ಗೆ ಇಡ್ತಾಯಿದ್ದೀನಿ. ಇವಾಗ ಫ್ರಿಜ್ಗೆ ಒಂದು ಹೈ ಲೆವೆಲಲ್ಲಿ ಇಟ್ಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟು ನೀವು ಅದನ್ನು ತೆಗೆದ್ರೆ ನಿಮ್ಮ ಚಾಕ್ಲೇಟ್ ರೆಡಿಯಾಗಿರುತ್ತೆ. ಆ್ಯಕ್ಚುಲಿ ನಾನು ಕೂಡ ಮಕ್ಕಳಿಗೆ ಚಾಕ್ಲೇಟ್ ಕೊಡೋದು ಅಷ್ಟು ಇಷ್ಟ ಆಗಲ್ಲ. ನನಗೆ ಶುಗರ್ ನಮ್ಮ ದೊಡ್ಡಕ್ಕ ಬಂದು ರಿವ್ಯೂ ಕೇಳ್ತಾ ಇರ್ತಾರೆ, ಅವ್ರು ಕ್ರೇವಿಂಗ್ಸ್ ಇರುತ್ತೆ ಅಂತ ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಜಾಸ್ತಿನೂ ಮಾಡಿಲ್ಲ, ಕಮ್ಮಿ ಮಾಡಿದ್ದೀನಿ. ಥ್ಯಾಂಕ್ ಯು. ಅವ್ರ ರಿವ್ಯೂ ಕೂಡ ಕೇಳಿದ್ದೀನಿ ಇವಾಗ.